ಹರಿ ಓಂ, ಎಲ್ರಿಗೂ ನಮಸ್ಕಾರ. ಇದೇ ಬರುವ ಭಾನುವಾರ ಫೆಬ್ರವರಿ 1ನೇ ತಾರೀಕು ಹೊಸಕೋಟೆಯಲ್ಲಿ ಹಿಂದೂ ಸಮಾಜೋತ್ಸವ ಮಾಡಬೇಕು ಅಂತ ನಿಶ್ಚಯ ಆಗಿದೆ. ಈ ದಿನ ಮಧ್ಯಾಹ್ನ 1 ಗಂಟೆಗೆ ಸ್ವಾಮಿ ವಿವೇಕಾನಂದ ವಿದ್ಯಾಕೇಂದ್ರದಿಂದ ಶೋಭಾಯಾತ್ರೆ ಪ್ರಾರಂಭ ಆಗುತ್ತೆ. ಈ ಶೋಭಾಯಾತ್ರೆಯಲ್ಲಿ ವಿಭಿನ್ನವಾದ ಕಲಾ ತಂಡಗಳು ಬರ್ತಾ ಇದೆ ಮತ್ತು ಟ್ಯಾಬ್ಲೋಗಳು ಬರ್ತಾ ಇದೆ. ಭಾರತ್ ಮಾತಾ ಮತ್ತು ಇನ್ನಿತರೆ ಟ್ಯಾಬ್ಲೋಗಳು ಕೂಡ ಬರ್ತಾ ಇದೆ. ಈ ದಿನ ವಿಶೇಷ ಏನು ಅಂದ್ರೆ, ನಾವು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು, ಹೊಸಕೋಟೆಯಲ್ಲಿ ಎಲ್ಲಾ ಹಿಂದೂ ಬಾಂಧವರು ಬಂದು ತಮ್ಮ ಕುಟುಂಬ ಸಮೇತ ಭಾಗವಹಿಸಬೇಕು. ಈ ಶೋಭಾಯಾತ್ರೆ ಸ್ವಾಮಿ ವಿವೇಕಾನಂದ ವಿದ್ಯಾಕೇಂದ್ರದಿಂದ ಹೊರಟು KB ಸರ್ಕಲ್ಲು, ಮತ್ತೆ ಗಾಣಿಗರಪೇಟೆ, ಕುಂಬಾರಪೇಟೆ, ಮಾರ್ಕೆಟ್ ರಸ್ತೆ ಮತ್ತೆ ಹೂಮಡಿ ಸರ್ಕಲ್ಗೆ ಬರುತ್ತೆ. ಅಲ್ಲಿ ಪೈ ಶೋರೂಮ್ ಪಕ್ಕದಲ್ಲಿರುವಂತಹ ಮೈದಾನದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ, ಸ್ವಾಮೀಜಿಗಳು ಬರ್ತಾರೆ, ಪ್ರಚಾರಕರು ಬರ್ತಾರೆ, ಭಾಷಣ ಇರುತ್ತೆ. ವೇದಿಕೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಬೇಕು ಅಂತ ಆಲ್ರೆಡಿ ನಿಶ್ಚಯ ಮಾಡಿದೀವಿ. ಮತ್ತು ವಿಶೇಷ ಏನಂದ್ರೆ, ಈ ಸತಿ ನಾವು ಸಮಾಜದಲ್ಲಿ ಯಾರು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪೌರ ಕಾರ್ಮಿಕರಾಗಿರ್ಬೋದು, ಮತ್ತು ಯಾರು ಗುರುತಿಸದೇ ಇರುವಂತ ಜನ ಯಾರಿದ್ದಾರೆ, ಸ್ಮಶಾನದಲ್ಲಿ ಕೆಲಸ ಮಾಡೋರು ಇದ್ದಾರೆ. ಸ್ಮಶಾನದಲ್ಲಿ ಕೆಲಸ ಮಾಡೋರ್ನ ಯಾರು ಗುರುತಿಸಲ್ಲ. ಹೋಗ್ತೀವಿ, ನಮ್ ಕೆಲಸ ಏನಿದೆ ಮಾಡಿಸ್ಕೋತೀವಿ, ಅವ್ರಿಗೆ ದುಡ್ಡು ಕೊಡ್ತೀವಿ, ಬಂದ್ಬಿಡ್ತೀವಿ. ಈ ನಾವು ಹಿಂದೂ ಸಮಾಜೋತ್ಸವದಲ್ಲಿ ಯಾರು ಈ ಸ್ಮಶಾನದಲ್ಲಿ ಕೆಲಸ ಮಾಡ್ತಾರಲ್ಲ, ಗುಂಡಿ ಅಗಿಯೋರ್ನ, ಪೌರ ಕಾರ್ಮಿಕರನ್ನ, ನಮ್ಮ ನಗರವನ್ನ ಸ್ವಚ್ಛವಾಗಿ ಯಾರು ಇಟ್ಕೊಂತಾ ಇದಾರೆ ಅವ್ರನ್ನೆಲ್ಲ ನಾವು ಗುರುತಿಸಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಅವ್ರಿಗೆಲ್ಲ ಏನಾದ್ರೂ ಒಂದು ಗಿಫ್ಟ್ ಕೊಡ್ಬೇಕು ಅಂತ ನಮ್ಮ ಸಮಿತಿಯಲ್ಲಿ ನಿಶ್ಚಯ ಮಾಡಿದೀವಿ. ಈ ದಿನ ಇದು ಹಿಂದೂ ಸಮಾಜೋತ್ಸವ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ, ಇದು ಯಾರ ವಿರುದ್ಧನೂ ಅಲ್ಲ. ನಿಮ್ಗೆಲ್ಲ ಗೊತ್ತಿರ್ಬೋದು, ಇಡೀ ಪ್ರಪಂಚದಲ್ಲಿ ಯಾವ್ದಾದ್ರು ಒಂದು ರಾಷ್ಟ್ರ ಉಳ್ಕೊಂಡಿದೆ ಹಿಂದೂ ರಾಷ್ಟ್ರ ಅಂದ್ರೆ ಅದು ಭಾರತ ಮಾತ್ರ. ನಾವು ಮುಂದಿನ ಪೀಳಿಗೆಗೆ ನಾವೇನಾದ್ರೂ ಕೊಡುಗೆ ಕೊಡ್ಬೇಕು ಅಂದ್ರೆ ನಾವು ಹಿಂದೂ ರಾಷ್ಟ್ರವಾಗಿ ಉಳಿಸ್ಬೇಕು. ಇದು ಬೇರೆ ಯಾವ್ದು ರಾಷ್ಟ್ರ ಆಗ್ಬಾರ್ದು, ಆ ಉದ್ದೇಶದಿಂದ. ಮತ್ತು ಇಲ್ಲಿ ಯಾವುದೇ ರೀತಿ ನಾವೆಲ್ಲರಲ್ಲೂ ಕೇಳ್ಕೊಳ್ಳೋದ್ರಿಂದ, ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಬನ್ನಿ, ಯಾವುದೇ ಪಕ್ಷಾತೀತವಾಗಿ ಬನ್ನಿ. ಇಲ್ಲಿ ರಾಜಕೀಯ ಇಲ್ಲ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು.